ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಹಿಳಾ ದಿನಾಚರಣೆ ಹೇಗಿತ್ತು ಗೊತ್ತಾ? ಪುರಾಣ ಇತಿಹಾಸದಲ್ಲಿ ಮಹಿಳೆಯರು ಮಾಡಿದ ಸಾಧನೆ ಈಗಿನ ಮಹಿಳೆಯರು ಸಾಧನೆ ಮಾಡಿದ್ದಾರೆ. ಹೌದು, ಇತ್ತೀಚೆಗೆ ಮಹಿಳೆಯರು ಎಲ್ಲಾ ರಂಗದಲ್ಲೂ ಕೆಲಸ ಮಾಡ್ತಿದ್ದಾರೆ. ಮಹಿಳೆಯರಿಗೆ ಪ್ರೋತ್ಸಾಹಿಸಲು ಸ್ತ್ರೀ ಸಾಮರ್ಥ್ಯ, ಸ್ತ್ರೀ ಶಕ್ತಿ ಯೋಜನೆಗಳನ್ನ ಜಾರಿಗೆ ಬಂದಿದೆ. ಅದರ ಜೊತೆಗೆ ಬ್ಯಾಂಕ್, ಐಟಿ-ಬಿಟಿಯಲ್ಲಿ ಮಾತ್ರವಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯೇ ಮುಂದು. ಆದ್ರೂ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಮಹಿಳೆಯರಂತೂ ಫುಲ್ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಶಂಕರ ಮಠದ ಸ್ವಾಮಿ ವಿವೇಕಾನಂದ ಆಟದ ಮೈದಾನದಲ್ಲಿ ನಿನ್ನೆ 2024ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಯಾದ ಬಿಎಸ್ ಯಡಿಯೂರಪ್ಪ, ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಶಾಸಕ ಬೈರತಿ ಬಸವರಾಜ್, ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ ಗೋಪಾಲಯ್ಯ, ಮಾಜಿ ಉಪ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಭಾಗಿಯಾಗಿದ್ದರು. ಗೋಪಾಲಯ್ಯನವರು ತಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ದೊಡ್ಡ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಈ ಬಾರಿ ಕೂಡ ಅದೇ ರೀತಿಯಾದ ಒಂದು ಕಾರ್ಯಕ್ರಮ ಮಾಡಿ ಕ್ಷೇತ್ರದ ಮಹಿಳೆಯರಿಗಾಗಿ ಮತ್ತಷ್ಟು ಪ್ರೋತ್ಸಾಹ ತುಂಬಿದ್ದಾರೆ. ಕ್ಷೇತ್ರದ ಮಹಿಳೆಯರಿಗಾಗಿ ಸಬಲೀಕರಣಕ್ಕಾಗಿ 37 ಸಂಘಗಳನ್ನ ಕಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಂದ್ರೆ 50ಕ್ಕೂ ಹೆಚ್ಚು ಸಂಘಗಳನ್ನ ಕಟ್ಟುವ ಗುರಿ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ನಾವು ಮಾಡ್ತಕ್ಕಂಥದ್ದು ನಾವು ವೋಟ್ಗೋಸ್ಕರ ಅಲ್ಲ, ಈ ಕಾರ್ಯಕ್ರಮಗಳನ್ನು ಹಿಂದೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೇನೆ ಅಂತಂದರೆ ಅದಕ್ಕೆಲ್ಲ ಕಾರಣ ನೀವು, ನಿಮ್ಮ ಕುಟುಂಬ ಅಂತಕ್ಕಂಥದ್ದನ್ನ ನಾವು ಪ್ರತಿನಿತ್ಯವೂ ಸ್ಮರಣೆಯನ್ನು ಮಾಡ್ತೇವೆ. ಬಹುಶಃ ಮಹಿಳಾ ಸಂಘಗಳನ್ನು ಕಟ್ಟಿ, ಮಹಿಳಾ ಒಕ್ಕೂಟಗಳನ್ನು ಮಾಡಿ ಸದೃಢವಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಚುನಾವಣೆ ಇರಲಿ ಇಲ್ಲದೆ ಹೋಗಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೇವೆ. ಇನ್ನೊಂದು ಭಾಳ ಸಂತೋಷಕರವಾಗಿ ಸುಮಾರು ಒಂದು 15-20 ಕಾರ್ಯಕ್ರಮಗಳನ್ನು ತಾವೆಲ್ಲ ರೂಪಿಸ್ಕೊತಾ ಇದ್ರಿ. ಚುನಾವಣೆ ಬಂದಿರೋ ನಿಮಿತ್ತ ಸುಮಾರು ಒಂದು 8-9 ಕಾರ್ಯಕ್ರಮಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತಕ್ಕಂಥ ಹೋದ ವರ್ಷವೂ ಅದೇ ರೀತಿ ಆಯಿತು. ಈ ವರ್ಷವೂ ಅದೇ ರೀತಿಯಾಗಿಂದ ಈ ಕಾರ್ಯಕ್ರಮಗಳನ್ನು ಯಾವತ್ತೂ ನಾವು ಇರೋವರೆಗೂ ಇವತ್ತು ಮಹಿಳಾ ಒಕ್ಕೂಟಗಳಿಗೆ ನಾವು ಇಲ್ಲಿಂದ ಯಾವ ರೀತಿ ನಮ್ಮ ಕುಟುಂಬ ನಡ್ಕೊಂಬರ್ತಾ ಇದೆ, ಚುನಾವಣೆ ಇರಲಿ ಇಲ್ಲದೆ ಹೋಗಲಿ ಅದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈಗ 15 ದಿನದ ಹಿಂದೆನೂ ಕೊಟ್ಟಿದ್ದೆ. ಇವತ್ತು ಸಹ ಚುನಾವಣೆ ಇರಲಿ ಇಲ್ಲದೆ ಹೋಗಲಿ ಇವತ್ತೇನು ಮಹಿಳಾ ದಿನಾಚರಣೆ ನಡೀತಿದೆ ಅದು ಪ್ರತಿ ವರ್ಷವೂ ಚಾಚು ತಪ್ಪದೆ ನಡೆಯುತ್ತೆ. ಇವತ್ತೇನು 37 ಒಕ್ಕೂಟ ಇದೆ, ಮುಂದಿನ 1 ವರ್ಷ 2 ವರ್ಷದಲ್ಲಿ ಅದನ್ನು 50 ಒಕ್ಕೂಟಗಳನ್ನು ಮಾಡಿ. ಶಾಸಕ ಗೋಪಾಲಯ್ಯ ಈ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. ಕೇವಲ ಮಹಿಳಾ ಸಬಲೀಕರಣ ಮಾತ್ರವಲ್ಲ, ಕ್ಷೇತ್ರದ ಒಳಿತಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಕ್ಷೇತ್ರದಲ್ಲಿರೋ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿದ್ದಾರೆ. ಈ ಹಿಂದೆ ಈ ಕ್ಷೇತ್ರದಲ್ಲಿ ಶಿಕ್ಷಕರ ಕೊರತೆ ಇತ್ತು. ಸುಮಾರು 45 ಶಿಕ್ಷಕರಿಗೆ ತಾವೇ ಸಂಬಳ ಕೊಟ್ಟು ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಸಿಗುವ ಕೆಲಸ ಮಾಡಿದ್ರು. ಒಟ್ನಲ್ಲಿ ಶಾಸಕ ಗೋಪಾಲಯ್ಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾರೆ. ಮುಂದೆಯೂ ನಿಮ್ಮ ಸೇವೆಗೆ ಅವಕಾಶ ನೀಡಬೇಕು ಅಂತಲೂ ಮನವಿ ಮಾಡಿಕೊಂಡಿದ್ದಾರೆ.